ನನ್ನ ನಮಸ್ಕಾರ. ಹಿರಿಯರು, ಕರ್ನಾಟಕ ಸರ್ಕಾರದ ರೆಪ್ರೆಸೆಂಟೇಟಿವ್ ಸೆಂಟರ್ ಅಲ್ಲಿ ಇಲ್ಲಿನ ಶಾಸಕರು, ಎಲ್ಲದಕ್ಕಿಂತ ಮುಖ್ಯವಾಗಿ 48 ವರ್ಷಗಳ ಕಾಲ ಒಂದೇ ಪಾರ್ಟಿಯಲ್ಲಿ ಒಂದೇ ತಾಲೂಕಲ್ಲಿ MLA ಆಗಿದ್ದಾರೆ ಅಂದ್ರೆ ಅದು ನಮ್ಮ ಜಯಚಂದ್ರ ಸರ್. ಇದು ಒಂದು ರೆಕಾರ್ಡ್. ಕರ್ನಾಟಕದಲ್ಲಿ ಹುಡುಗರು ಒಂದೇ ಪಾರ್ಟಿ ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ತಾಲೂಕು ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಹೌದಾ? ಅವರು ಇಲ್ಲಿನ ಒಂದು ಮಣ್ಣಿನ ಮಗ ಅಂತ ಯಾಕೆ ಹೇಳ್ಕೊಂಡು ಅಂದ್ರೆ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿನ ಭಗೀರಥ ಅಂತ ಕೂಡ ಕರೀತಾರೆ, ಗೊತ್ತಾ ಅವ್ರನ್ನ? ಹೇಮಾವತಿಯಿಂದ ಇಲ್ಲಿಗೆ ನೀರು ತಂದು ಇವತ್ತು ಈ ಒಂದು ಶಿರಾ ತಾಲೂಕು ಇಷ್ಟು ಅಭಿವೃದ್ಧಿ ಹೊಂದಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಜಯಚಂದ್ರ ಸರ್. ಅವರ ಒಂದು ನೇತೃತ್ವದಲ್ಲಿ ಇವತ್ತು NSCY ಪ್ರೆಸಿಡೆಂಟ್ ಆದಂತಹ ಕೀರ್ತಿ ಗಣೇಶ್ ಅವರಿದ್ದಾರೆ ಈ ಒಂದು ಪ್ರೋಗ್ರಾಮಿಗೆ. ಕೀರ್ತಿ ಗಣೇಶ್ ಅವರು ದೇವರಾಜ ಅರಸು ನಿಗಮ ಮಂಡಳಿಯ ಅಧ್ಯಕ್ಷರು ಕೂಡ. ಈ ತರ ಹೇಳ್ತಾ ಇದ್ರು ಸ್ಟೂಡೆಂಟ್ಸ್ಗೆ ಯಾವ್ಯಾವ ರೀತಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದಿಂದ ಏನೇನ್ ಸ್ಕೀಮ್ ಇದೆ ಅದೆಲ್ಲ ಮಾತಾಡ್ತೀನಿ ಅಂತಾನು ಹೇಳಿದ್ರು. ಸರ್ ಏನ್ ಮಾತಾಡ್ತಾರೆ ತುಂಬಾ ಗಮನ ಇಟ್ಟು ಕೇಳಿಸ್ಕೊಡಿ, ಸರಿನಾ? ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಂತರ ನಮ್ಮ ಸ್ನೇಹಿತರಾದ ಆಶಿಕ್ ಗೌಡ ಇದ್ದಾರೆ, ಯೂತ್ ಕಾಂಗ್ರೆಸ್ ಮುಖಂಡರು. ನಹೀದಾ ಜಮ್ಜಮ್ ಮೇಡಮ್, KS ಆಫೀಸರ್, ಒಂದು ದೊಡ್ಡ ಆಫೀಸರ್ ಇದ್ದಾರೆ. ನಿಮಗೆ ಎಷ್ಟು ಸ್ಫೂರ್ತಿದಾಯಕವಾಗಿ ಈ ಒಂದು ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡಿದ್ದಾರೆ ನೋಡಿ. ಇಷ್ಟೊಂದು ಜನ ಹೆಣ್ಮಕ್ಳು, ಬರೀ ಹೆಣ್ಮಕ್ಳು ಸೇರಿದ್ದೀರಿ. ವಿಮೆನ್ಸ್ ಡೇ ಆಫ್ಕೋರ್ಸ್ ಬರೀ ಹೆಣ್ಮಕ್ಳು ಇರ್ತಾರೆ, ಅದು ಬೇಜಾರೇ ನಮ್ಗೆ. ಆಕ್ಚುಲಿ ಗಂಡ್ಮಕ್ಳು ಕೂತ್ಕೋಬೇಕಿದೆ ಅಲ್ವಾ? ಬಟ್ ಇದೊಂದು ಪ್ರೋಗ್ರಾಮ್ ತರಬೇತಿ ಏನಿದೆ ನಿಮಗೆ, ಸೆಲ್ಫ್ ಡಿಫೆನ್ಸ್ ಪ್ರೋಗ್ರಾಮ್, ಇಟ್ಸ್ ಅಪ್ರಿಶಿಯೇಟೆಡ್. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಮೊದಲು ಈ ಒಂದು ಅದ್ಭುತವಾದ ಕಾರ್ಯಕ್ರಮನ ಆರ್ಗನೈಸ್ ಮಾಡಿರೋರಿಗೆ ನಾವೆಲ್ಲ ಅಭಿನಂದನೆ ಸಲ್ಲಿಸ್ಬೇಕಲ್ವಾ? ಸೊ ನಟರಾಜ್ ಅವರು, ಮೊಹಮ್ಮದ್ ಜಿಶಾನ್ ಅವರು, ಮಣಿಕಂಠ ಅವರು, ಅಂಜನ್ ಕುಮಾರ್ ಅವರು, ಹೇಮಂತ್ ಗೌಡ ಅವರು, ಯಶವಂತ್ ಅವರು, ನನ್ನ ತಮ್ಮ ಇದ್ದಂಗೆ ಯಶವಂತ್ ಅವರು ಇವತ್ತಲ್ಲ 5-6 ವರ್ಷದಿಂದ ಅವರು ಕಾಂಗ್ರೆಸ್ ಪಕ್ಷ ಸೇರಿದಾಗಿಂದನೂ ತುಂಬಾ ಆತ್ಮೀಯತೆಯಿಂದ ಇದ್ದಾರೆ. ರಂಗನಾಥ್ ಅವರು, ಮಹಾದೇವಿ ಅವರು, ಲಕ್ಷ್ಮೀ ದೇವಮ್ಮ ಅವರು, ಆಶಿಕ್ ಗೌಡ ಅವರು, ಶೋಭಾ, ನಾಗರಾಜ್ ಮೇಡಮ್, ಎಲ್ಲರಿಗೂ ನನ್ನ ನಮಸ್ಕಾರ. ಶುರು ಮಾಡ್ಲಾ ನನ್ನ ಭಾಷಣ? ನಿಮ್ಗೆಲ್ಲ ಬೋರ್ ಆಗೋದಿಲ್ಲ. ಮೊದಲು ನನ್ನ ಬಗ್ಗೆ ಸ್ವಲ್ಪ ಹೇಳ್ತೀನಿ, ಆಯ್ತಾ ಪುಟ? ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರೋದು. ನಂತರ ಅಮೆರಿಕಾದಲ್ಲಿ ಮಾಸ್ಟರ್ಸ್ ಮಾಡಿದ್ದೀನಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ. ಕೊಲಂಬಿಯಾ ಯೂನಿವರ್ಸಿಟಿ ಅಂದ್ರೆ ಯಾವ್ದು ಗೊತ್ತಾ? ಅಂಬೇಡ್ಕರ್ ಅವರು ಓದಿದ್ರಲ್ಲ ಅಮೆರಿಕಾದಲ್ಲಿ, ಅದೇ ಯೂನಿವರ್ಸಿಟಿ. ಅವ್ರು 1915ರಲ್ಲಿ ಓದಿದ್ರು, ನಾನು 2015ರಲ್ಲಿ ಅಲ್ಲೇ ಓದ್ತಿದ್ದೆ. ನಂತರ ವಿಶ್ವಸಂಸ್ಥೆ ಕೇಳಿದಿರಾ, ಓದಿದಿರಲ್ವಾ ವಿಶ್ವಸಂಸ್ಥೆ ಬಗ್ಗೆ? ಯುನಿಸೆಫ್, UN ವಿಮೆನ್ ಅಮೆರಿಕಾದಲ್ಲಿ, UN ವಿಮೆನ್ ನ್ಯೂಯಾರ್ಕ್ ಅಲ್ಲಿ, ಯುನಿಸೆಫ್ ಅಲ್ಲಿ, ನೇಪಾಳ ಅಲ್ಲಿ, ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ ಈಜಿಪ್ಟ್ ಅಲ್ಲಿ 3 ಕಡೆ ಕೆಲಸ ಮಾಡಿದ್ದೀವಿ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ಕಾಂಗ್ರೆಸ್ ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಸಮಿತಿ, ಮೇನ್ ಕಾಂಗ್ರೆಸ್ ಅಲ್ಲಿ. ನಂತರ ವಕ್ತಾರೆ ಕೂಡ ಆಗಿದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಾದೇಶಿಕ ಸೇನೆ ಅಂದ್ರೆ ಗೊತ್ತಾ ನಿಮ್ಗೆ? ಭಾರತೀಯ ಸೇನೆ ಗೊತ್ತಾ? ಭಾರತೀಯ ಸೇನೆಯಲ್ಲಿ ಒಂದು ಅಂಗ ಇದೆ, ಏನದು ಅಂದ್ರೆ ನಂತರ ನಾಗರಿಕರು ಕೂಡ ನಿಮ್ಗೆ ಆರ್ಮಿಯಲ್ಲಿ ಸರ್ವಿಸ್ ಕೊಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ವರ್ಷಕ್ಕೆ 2 ತಿಂಗಳು ಅಲ್ಲಿ ಸರ್ವ್ ಮಾಡಬಹುದು. ಅದಕ್ಕೊಂದು ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ ಕ್ಲಿಯರ್ ಮಾಡಿ ಟ್ರೈನಿಂಗ್ ತಗೊಂಡು ಆಫೀಸರ್ ಆಗ್ಬೋದು ಆರ್ಮಿಯಲ್ಲಿ. ವರ್ಷಕ್ಕೆ 2 ತಿಂಗಳು ಅಲ್ಲಿ ಕೆಲಸ ಮಾಡ್ಬೋದು. ಮಿಕ್ಕಿದ ಇಲ್ಲಿ ಏನ್ ಬೇಕಾದ್ರೂ ನಿಮ್ ಪ್ರೊಫೆಷನ್ ಮಾಡ್ಬೋದು. ನಾನು ಕೂಡ ಪ್ರಾದೇಶಿಕ ಸೇನಾಧಿಕಾರಿ, ಆಮೇಲೆ ಲೆಫ್ಟಿನೆಂಟ್ ಇನ್ ಇಂಡಿಯನ್ ಆರ್ಮಿ. ಹೋದ ವರ್ಷ ಕಮಿಷನಿಂಗ್ ಆಯಿತು. ಹೆಣ್ಮಕ್ಳಿಗೆ ಪ್ರಾದೇಶಿಕ ಸೇನೆಯಲ್ಲಿ ನಾನೇ ಇಡೀ ಭಾರತಕ್ಕೆ 3ನೇವಳು. ಹೋದ ವರ್ಷ ನಾನು ಒಬ್ಬಳೇ ಸೆಲೆಕ್ಟ್ ಆಗಿರೋದು. ಜೊತೆಗೆ ಇಡೀ ಸೌತ್ ಇಂಡಿಯಾ ನಾನೇ ಫಸ್ಟ್ ಫೀಮೇಲ್ ಟೆರಿಟೋರಿಯಲ್ ಆರ್ಮಿ ಆಫೀಸರ್. ಇಷ್ಟು ನನ್ನ ಬಗ್ಗೆ, ಆಯ್ತಾ? ಇವತ್ತು ನನಗೆ ನನ್ನ ಇಲ್ಲಿ ಕರೆಸಿರೋದು ಕೂಡ ನಿಮಗೆ ಸ್ವಲ್ಪ ಇನ್ಸ್ಪಿರೇಷನ್ ಕೊಡ್ಲಿ ಅಂತ. ನಾನಿನ್ನ ಸಾಧಿಸೋದು ತುಂಬಾ ಇದೆ, ಆದ್ರೂ ಕೂಡ
ನನ್ಗನ್ಸಿದ್ದು ಈ ನನ್ನ ಒಂದು ಏನು ನಡ್ಕೊಂಡ್ಬಂದಿರೋ ದಾರಿ ಇದೆಯಲ್ಲ, ಇಲ್ಲಿ ಕಲ್ತಂತಹ ಪಾಠಗಳಿದೆಯಲ್ಲ, ಅದನ್ನ ಈಗಲೇ ನಿಮ್ಗೆ ಹೇಳೋಣ ಅಂತ. ನಾನ್ ಪಟ್ಟಂತಹ ಕಷ್ಟಗಳು, ನನಗೆ ಬಂದಂತಹ ಒಂದು ಅಡೆತಡೆಗಳು ನಿಮಗ್ ಬರಬಾರ್ದು. ಬಂದರೂ ಕೂಡ ಅದನ್ನ ಹೇಗೆ ಕ್ರಾಸ್ ಮಾಡೋದು ಅಂತ ನಿಮಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ನನ್ನ ಇಲ್ಲಿ ಕರೆಸಿದ್ದಾರೆ. ಓಕೆ, ನಿಮಗೆಲ್ಲ ಒಂದು 5 ವಿಷಯ ಹೇಳ್ತೀನಿ, ನೆನ್ಪಿಟ್ಕೋಬೇಕು. ಆ 5 ವಿಷಯ ನೀವು ಮನೆಗೆ ಹೋದ್ರು ನೆನ್ಪಿಟ್ಕೋಬೇಕು. ನೋಟ್ ಡೌನ್ ಮಾಡ್ಕೊಳಂಗಿದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಯಾ ಈ ತರಬೇತಿ ಮುಗೀತಾ? ಇದು ಸೆಲ್ಫ್ ಡಿಫೆನ್ಸ್ ಮುಗ್ದಿದ್ಯಾ? ಶುರು ಆಗುತ್ತೆ. ಓಕೆ, ಒಂದು ವಿಷಯ ಹೇಳ ನಿಮ್ಗೆಲ್ಲ, ಸೆಲ್ಫ್ ಡಿಫೆನ್ಸ್ ಏನಕ್ಕೆ ನಿಮ್ಗೆ ತರಬೇತಿ ಕೊಡ್ತಿರೋದು? ಏನಕ್ಕೆ ಬೇಕು ಸೆಲ್ಫ್ ಡಿಫೆನ್ಸ್? ಯಾರಾದ್ರೂ ಏನಪ್ಪ ನಿಂತ್ಕೊಂಡು ಹೇಳಿ ಜೋರಾಗಿ. ಏನಕ್ಕೆ ಬೇಕು ಸೆಲ್ಫ್ ಡಿಫೆನ್ಸ್ ಕೋರ್ಸ್? ಏನಕ್ಕೆ ಮಾಡಿಸ್ತಿರೋದು? ನಮ್ಮ ರಕ್ಷಣೆ ನಾವೇ ಮಾಡ್ಕೋಬೇಕು ಅಂತಲ್ವಾ? ನಮ್ಮ ರಕ್ಷಣೆ ಮಾಡ್ಕೊಬೇಕಾಗಿರೋ ಹೊಣೆ ಯಾರ್ದು? ಸರ್ಕಾರದ. ಯಾಕೆ ಇವ್ರಿಗೆಲ್ಲ ಯಾಕಿಲ್ಲ ಸೆಲ್ಫ್ ಡಿಫೆನ್ಸ್? ನಿಮ್ಮ ಮಾತ್ರ ಯಾಕೆ ಸೆಲ್ಫ್ ಡಿಫೆನ್ಸ್? ಹೌದಾ ಇಲ್ವಾ? ಇವ್ರ ಗಂಡ್ಮಕ್ಳಿಗೆಲ್ಲರೂ ಸೆಲ್ಫ್ ಡಿಫೆನ್ಸ್ ತರಬೇತಿ ನೋಡಿದೀರಾ? ಅವರೆಲ್ಲ ಸುಮ್ಮನೆ ಕರಾಟೆ ಕಲಿತಾರೆ. ನಿಮ್ಮನ್ನ ಮಾತ್ರ ಕರಾಟೆ ಅಲ್ಲ, ಜೊತೆ ಸೆಲ್ಫ್ ಡಿಫೆನ್ಸ್ ಕೂಡ. ಯಾಕೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ನಮ್ಮ ದೇಶ ಇನ್ನ ಸುರಕ್ಷಿತವಾಗಿಲ್ಲ. ಅದಕ್ಕೆ ಆದ್ರೂ ಕಲಿಬೇಕು ಸೆಲ್ಫ್ ಡಿಫೆನ್ಸ್, ನಮ್ಮ ರಕ್ಷಣೆ ಮಾಡಿಕೊಳ್ಳಬೇಕು. ಆದ್ರೆ ನಮ್ಮ ಹಕ್ಕುಗಳನ್ನ ಮರಿಬಾರ್ದು. ಗೊತ್ತಾಗ್ತಿದ್ಯಾ? ಪ್ರಶ್ನೆ ಮಾಡೋದು ಮರಿಬಾರ್ದು. ನಮ್ಮ ಸಂವಿಧಾನ ಎಷ್ಟು ಜನ ಓದಿದ್ದೀರಾ? ಎಲ್ಲರೂ ಓದಿದ್ದೀರಾ? ಸ್ಕೂಲಲ್ಲಿ ಸಿವಿಕ್ಸ್ ಕೈ ಎತ್ತಿ. ಮತ್ತೆ ಫಂಡಮೆಂಟಲ್ ರೈಟ್ಸ್ ಓದಿದ್ದೀರಾ? ಯಾರಾದ್ರೂ ಹೇಳ್ತೀರಾ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಏನಿದೆ ಅಂತ? ಆರ್ಟಿಕಲ್ 21 ರೈಟ್ ಟು ಲೈಫ್ ಅಂಡ್ ಡಿಗ್ನಿಟಿ. ನಮ್ಮ ಜೀವಕ್ಕೆ ಮತ್ತು ಒಂದು ಘನತೆಯ ಜೀವನ ಮಾಡೋದಕ್ಕೆ ನಮಗೆ ಹಕ್ಕಿದೆ, ಸಮನಾದ ಹಕ್ಕಿದೆ. ಹೌದಾ? ಹೆಣ್ಣು ಮಕ್ಕಳ ಘನತೆ, ಗೌರವ, ಜೀವ 3 ಕೂಡ ನಮ್ಮ ಹಕ್ಕು. ಅರ್ಥ ಆಗ್ತಿದೆಯಾ? ಸೆಲ್ಫ್ ಡಿಫೆನ್ಸ್ ಕಲಿಯೋದು ನಮ್ಮ ಡ್ಯೂಟಿ ಅಲ್ಲ. ಸ್ಯಾಡ್ಲಿ ಇವತ್ತು ಸೆಲ್ಫ್ ಡಿಫೆನ್ಸ್ ಕಲಿಬೇಕಾಗಿ ಬಂದಿದೆ. ಗೊತ್ತಾಗ್ತಿದೆಯಾ? ಆದ್ರೆ ನಿಮ್ಗೆಲ್ಲ ಇದು ಒಂದು ಪ್ರಿವಿಲೇಜ್. ನೀವು ಅಟ್ಲೀಸ್ಟ್ ಇಂಥ ಒಂದು ತರಬೇತಿಗೆ ಬಂದಿದ್ದೀರಿ. ಈ ಲೀಡರ್ಸ್ ಎಲ್ಲ ಸೇರಿ ನಿಮ್ಗೊಂದು ತರಬೇತಿ ಆರ್ಗನೈಸ್ ಮಾಡಿದ್ದಾರೆ. ಯೋಚನೆ ಮಾಡಿ, ಎಷ್ಟೋ ಹಳ್ಳಿಗಳಲ್ಲಿ, ನಾರ್ತ್ ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಈ ಒಂದು ಪ್ರಿವಿಲೇಜ್ ಇದೆಯಾ? ಸೆಲ್ಫ್ ಡಿಫೆನ್ಸ್ ಕಲಿಯೋದ ಪ್ರಿವಿಲೇಜ್ ಆದ್ರೂ ಇದೆಯಾ? ಸೊ ಏನು ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿರೋ ಎಲ್ಲ ಹೆಣ್ಮಕ್ಳು ಸೆಲ್ಫ್ ಡಿಫೆನ್ಸ್ ಕಲಿಲೇಬೇಕು ಅಂತ ಹೇಳಕ್ಕಾಗತ್ತಾ? ನಿಮ್ ಜವಾಬ್ದಾರಿ ನಿಮ್ ರಕ್ಷಣೆ ಅಂತ ಹೇಳಕ್ಕಾಗತ್ತಾ? ನಿಮ್ ರಕ್ಷಣೆ ಯಾರ ಜವಾಬ್ದಾರಿ? ಎಸ್, ಯಾಕೆಂದ್ರೆ ನಮ್ದು ಪ್ರಜಾಪ್ರಭುತ್ವ. ಇಲ್ಲಿ ನಿಂತಿದಾರಲ್ಲ ಎಲ್ಲ ಗಂಡ್ಮಕ್ಳು, ಅವ್ರಿಗೆ ಎಷ್ಟು ಹಕ್ಕಿದೆ, ಅವರ ರಕ್ಷಣೆಗೆ ಎಷ್ಟು ಹಕ್ಕಿದೆ, ಅವರ ಸುರಕ್ಷತೆಗೆ ಎಷ್ಟು ಹಕ್ಕಿದೆ, ನಿಮಗೂ ಕೂಡ ಅಷ್ಟೇ ಹಕ್ಕಿದೆ. ಅದ್ ನೆನ್ಪಿಟ್ಕೊಳ್ಳಿ. ಯಾ ಸೆಲ್ಫ್ ಡಿಫೆನ್ಸ್ ಸ್ಯಾಡ್ಲಿ ನಮ್ಗಿರುವಂತಹ ಅಡೆತಡೆಯಿಂದ ಕಲ್ತ್ಕೋಬೇಕಾಗಿದೆ, ಕಲ್ತ್ಕೊಳ್ಳಿ. ಓಕೆ, ಫಸ್ಟ್ ನಿಮ್ಮ ಹಕ್ಕುಗಳ ಬಗ್ಗೆ ನಾನೇನು ಮಾತಾಡಿದೆ ಅದು ನೀವು ನೆನ್ಪಿಟ್ಕೋಬೇಕು. ನಿಮ್ಮ ಪ್ರಿವಿಲೇಜಸ್ ಅಂದ್ರೆ ನಿಮ್ಗಿರೋ ಸವಲತ್ತುಗಳ ಬಗ್ಗೆ ಅರಿವಿರ್ಬೇಕು. ಅವಾಗ ಯಾರಿಗೆ ನಿಮ್ಮ ಸವಲತ್ತು ಇಲ್ಲ ಅವ್ರ ಬಗ್ಗೆ ಒಂದು ಸಹಾನುಭೂತಿ ಮೂಡುತ್ತೆ ನಿಮ್ಮಲ್ಲಿ, ಅಲ್ವಾ? ಜೊತೆಗೆ ನಿಮ್ಮ ಅಡೆತಡೆಗಳು ನೀವು ತಿಳ್ಕೋಬೇಕು. ಅಡೆತಡೆ ಮತ್ತೆ ಸವಲತ್ತು ಅಂದ್ರೆ ಏನು? ನಾವ್ ಯಾವ ಧರ್ಮದಲ್ಲಿ ಹುಟ್ಟಿದೀವಿ, ನಾವ್ ಯಾವ ಜಾತಿಯಲ್ಲಿ ಹುಟ್ಟಿದೀವಿ, ನಾವ್ ಯಾವ ಏನು ಜೆಂಡರ್ ಅಥವಾ ನಾವ್ ಯಾವ ಜಾಗದಿಂದ ಬಂದಿದ್ದೀವಿ, ನಾವ್ ಯಾವ ಭಾಷೆ ಮಾತಾಡ್ತೀವಿ, ಇವೆಲ್ಲ ನಮಗೆ ಒಂದು ಸಾಮಾಜಿಕ ಬಂಡವಾಳವನ್ನ ಕೊಡುತ್ತೆ. ಹೌದಾ? ಈ ದೇಶದಲ್ಲಿ ಹಿಂದುವಾಗಿ ಹುಟ್ಟೋದು ಒಂದು ಸವಲತ್ತು, ಒಪ್ಪೋತೀರಾ? ಯಾಕೆ? ನಾವು ಮೆಜಾರಿಟಿ ಇದ್ದೀವಿ. ಹೌದಾ? ಈ ದೇಶದಲ್ಲಿ ಜಾತಿ ಪದ್ಧತಿ ಇದೆ, ಮೇಲ್ಜಾತಿ, ಕೆಳ ಜಾತಿ, ಅದು ಇದು ಅಂತಿದೆ. ಹೌದಾ? ನಮ್ಮ ಜಾತಿಗಳು ಕೂಡ ನಮಗೆ ಸವಲತ್ತಾದ್ರೂ ಆಗಿರ್ಬೋದು, ಅಡೆತಡೆ ಆದ್ರೂ ಆಗಿರ್ಬೋದು. ಜೆಂಡರ್, ಈಗ ನೀವು ಹೆಣ್ಮಕ್ಳು ಇಲ್ಲಿ ಕೂತಿದ್ದೀರಿ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಅಂದ್ರೆ ನಿಮ್ಮ ಸುರಕ್ಷತೆ ಇಲ್ಲದೆ ಇರೋದು ನಿಮ್ಗೆ ಅಡೆತಡೆ ಅಲ್ವಾ? ನಿಮ್ಮ ಅಣ್ಣ ತಮ್ಮಂದಿರನ್ನ ಬೇಕಾದ್ರೆ ಅಪ್ಪ ಅಮ್ಮ ರಾತ್ರಿ ಆಚೆ ಕಳಿಸ್ತಾರೆ, ನಿಮ್ಮನ್ನು ಕಳಿಸ್ತಾರ?
ಇದೆಯಪ್ಪ, ನೀವು ಮುಂದುವರಿಯೋದಕ್ಕೆ ಕಳಿಸ್ತಾನ? ಅಡೆತಡೆ ಅಲ್ವಾ ಅದು? ಯಾ ಅದನ್ನ ತಿಳ್ಕೋಬೇಕು ನೀವು. ಯಾವ್ದಾದ್ರು ಚಾಲೆಂಜಸ್ ಬಂದ್ರೆ ಯಾಕೆ ಈ ಚಾಲೆಂಜ್ ಬಂತು, ಇದನ್ನ ಹೇಗೆ ನಾನು ಪರಿಹರಿಸ್ಕೋಬಹುದು, ನನ್ನ ಹಕ್ಕೇನು? ನನ್ನ ಹಕ್ಕು ಸೆಲ್ಫ್ ಡಿಫೆನ್ಸ್ ಕಲಿಯೋದಲ್ಲ, ನನ್ನ ಹಕ್ಕು ನನ್ನ ಸುರಕ್ಷತೆ, ನನ್ನ ಹಕ್ಕು. ಅರ್ಥ ಆಗ್ತಿದ್ಯಾ? ಯಾ ಹಿಂದೆಗಡೆ ಎಲ್ಲ ಕೇಳಿಸ್ತಿದ್ಯಾ? ಇದು ನಿಮ್ಮ ಮೊದಲನೇ ವಿಷಯ ನಾನು ನಿಮ್ಗೆ ಹೇಳಕ್ ಬಂದಿದ್ದು. ನಿಮ್ಮ ಹಕ್ಕುಗಳ ಬಗ್ಗೆ ಗೊತ್ತಿರ್ಲಿ, ನಿಮ್ಮ ಅಡೆತಡೆ ಬಗ್ಗೆ ಗೊತ್ತಿರ್ಲಿ, ನಿಮ್ಮ ಸವಲತ್ತಿನ ಬಗ್ಗೆ ನಿಮಗೆ ಗೊತ್ತಿರ್ಲಿ. ಓಕೆ? ಎರಡನೇ ವಿಷಯ ಸೆಲ್ಫ್ ಲವ್. ಅಂದ್ರೆ ನಿಮ್ಮ ಬಗ್ಗೆ ನಿಮಗಿರುವಂತಹ ಗೌರವ, ಪ್ರೀತಿ, ನಿಮ್ಮ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ. ಆರೋಗ್ಯ ಅಂದ್ರೆ ಬರೀ ಫಿಸಿಕಲ್ ಹೆಲ್ತ್ ಅಲ್ಲ, ಮೆಂಟಲ್ ಹೆಲ್ತ್. ಯಾ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಎಲ್ಲದರ ಬಗ್ಗೆ ಈಗಲಿಂದಾನೇ ನೀವೆಲ್ಲ ಗಮನ ಕೊಡಬೇಕು. ನಿಮ್ಮ ಗುರಿ ಏನಿದೆ ಅದರ ಬಗ್ಗೆ ಈಗಲಿಂದ ಗಮನ ಕೊಡಬೇಕು. ಈಗ ತಾನೇ ಮೇಡಮ್ ಹೇಳ್ತಾ ಇದ್ರು, ಮೇಡಮ್ ನಿಮ್ಮ ಹೆಸರು ಮಂಗಳ ಮೇಡಮ್ ಹೇಳ್ತಾ ಇದ್ರು. ಏನಂತ ಹೇಳ್ತಿದ್ರು? ಏನ್ ವಿಷಯ ಬಗ್ಗೆ ಹೇಳ್ತಿದ್ರು ಕೇಳಿಸ್ಕೊಂಡ್ರಾ? ಮೇಡಮ್ ಲಿಫ್ಟ್ನಲ್ಲಿ ನಿಮ್ಗೆಲ್ಲ ತಲಾಟೆನೆ ತಗೊಂಡಿದ್ರು, ನೋಡ್ತಾ ಇದ್ದೆ ನಾನು. ಅಂದ್ರೆ ಪಾಪ ಅವರು ಸರ್ವಿಸ್ ಅಲ್ಲಿ ಅಷ್ಟು ಕೇಸ್ಗಳನ್ನ ನೋಡಿದ್ದಾರೆ, ಅವ್ರಿಗೆ ಬೇಜಾರಾಗುತ್ತೆ. ಹೆಣ್ಮಕ್ಳು ಜೀವನ ಹಿಂಗೆ ಹಾಳಾಗೋಗ್ತಾ ಇದ್ದಾರೆ. ಅದಕ್ಕೆ ಆ ಫ್ರಸ್ಟ್ರೇಷನ್ ಅವ್ರು ನಮಗೆ ಹೌದಾ? ಆದ್ರೆ ನೋಡಿ, ಎರಡನೇ ವಿಷಯ ಸೆಲ್ಫ್ ಲವ್ ಅಂತ ಏನ್ ಹೇಳಿದೆ, ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಗುರಿ ಬಗ್ಗೆ ನಿಮ್ಗೆ ಇರ್ಬೇಕಾಗಿರುವಂತಹ ಕಾಳಜಿ. ನಿಮ್ಮ ಫಿಸಿಕಲ್ ಹೆಲ್ತ್ ಅಂದ್ರೆ ನಿಮ್ಮ ಫಿಟ್ನೆಸ್, ಒಳ್ಳೆ ಊಟ ತಿನ್ಬೇಕು, ಎಕ್ಸರ್ಸೈಸ್ ಮಾಡಬೇಕು. ಎಷ್ಟು ಜನ ಮಾಡ್ತೀರಾ ಇಲ್ಲಿ ಎಕ್ಸರ್ಸೈಸ್? ಹೌದಾ? ಬೇರೆ ಯಾರಿಲ್ಲ? ಸ್ಪೋರ್ಟ್ಸ್ ಎಲ್ಲ ಮಾಡಿದ್ರೆ ಅಂದ್ರೆ ಫಿಟ್ ಇರ್ತೀವಿ. ಸ್ಪೋರ್ಟ್ಸ್ ಅಂದ್ರೆ ಏನು? 11 ಸ್ಕೂಲಾ? ನಾನು ಅಷ್ಟೇ ಆಡಿರೋದು. ಐ ಆಮ್ ವೆರಿ ಪೋರ್ ಇನ್ ಸ್ಪೋರ್ಟ್ಸ್ when I was in school. But anyways, I appreciate that. ನಿಮ್ಮ ಮೆಂಟಲ್ ಹೆಲ್ತ್ ಬಗ್ಗೆ ಹೇಳ್ತೀವಿ ಅವಾಗ. ಈಗ ನೋಡಿ, ಮೆಡಿಟೇಷನ್ ಇದೆಲ್ಲ ಮಾಡಕ್ ಹೇಳ್ತಾರೆ. ಇವಾಗ ಏನು ಎಲ್ಲ ಕೈಯಲ್ಲೂ ಫೋನ್ ಇದೆ. ಎಲ್ಲರ ಹತ್ರ ಇದೆಯಾ ಫೋನು? ಎಲ್ಲ ಕೈಯಲ್ಲಿ ಯಾರ ಹತ್ರ ಫೋನ್ ಇಲ್ಲ? ದಟ್ಸ್ ಗುಡ್, ವೆರಿ ಗುಡ್. ಎಲ್ಲ ಡಿಗ್ರಿ ಸ್ಟೂಡೆಂಟ್ಸ್ ಇಲ್ಲ ಪ್ಯಾರಾಮೆಡಿಕಲ್ ಇದ್ದೀರಲ್ಲ, ಗುಡ್ ಗುಡ್. ಈಗ ನಿಮ್ಮ ಹತ್ರ ಫೋನ್ ಇದ್ದಿರೋದು ಒಳ್ಳೇದು. ಇವತ್ತು ಕೂಡ ಎಷ್ಟೋ ಸಲ ಅನ್ಸುತ್ತೆ ನಾನು ಫೋನ್ ಸ್ವಿಚ್ ಆಫ್ ಮಾಡಿಬಿಡೋಣ ಅಂತ. ಆದ್ರೆ ಮುಂದೆ ಯಾಕೆಂದ್ರೆ ಇದು ಅನಿವಾರ್ಯ ಆಗ್ಬಿಡುತ್ತೆ ನಿಮಗೆ ಫೋನ್. ಇವಾಗ ಕಂಪ್ಲೀಟ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡಿ. ಬುಕ್ಸ್ ಎಷ್ಟು ಜನ ಓದ್ತೀರಾ? ವೆರಿ ನೈಸ್. ಬುಕ್ಸ್ ಸಿಲೆಬಸ್ ಬುಕ್ಸ್ ಹೇಳ್ತಿಲ್ಲ, ಕಾಲೇಜು ಸ್ಕೂಲಲ್ಲಿ ಇರೋ ಪುಸ್ತಕ ಬಿಟ್ಟು ಬೇರೆ ಪುಸ್ತಕ ಎಷ್ಟು ಜನ ಓದ್ತೀರಾ? ವೆರಿ ನೈಸ್. ನಾನಿವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಎಜುಕೇಶನ್, ಹೌದಾ? ಜೊತೆಗೆ ನನಗಿರುವಂತಹ ಓದುವ ಅಭ್ಯಾಸ. ಈ ನಿಮ್ಮ ವಯಸ್ಸಲ್ಲಿ ನಾನು ಕೂಡ ಅದು ಫಿಕ್ಷನ್ ಓದ್ತಿದ್ದೆ, ರೊಮ್ಯಾಂಟಿಕ್ ನಾವೆಲ್ಸ್ ಓದ್ತಿದ್ದೆ, ಇಲ್ಲ ಥ್ರಿಲ್ಲರ್ಸ್ ಓದ್ತಿದ್ದೆ, ಆಯ್ತಾ? ಬರ್ತಾ ಬರ್ತಾ ಇವಾಗ ನಾನು ಬಯೋಗ್ರಫೀಸ್, ಆಟೋಬಯೋಗ್ರಫೀಸ್ ಓದ್ತಾ ಇದ್ದೆ. ಸೊ ನಿಮಗೆ ಏನು ಇಷ್ಟ? ಕತೆ ಪುಸ್ತಕ ಇಷ್ಟ ಇದ್ರೆ ಅದೇ ಓದಿ, ಕನ್ನಡ ಪುಸ್ತಕ ಇದ್ರೆ ಅದೇ ಓದಿ, ಇಂಗ್ಲಿಷ್ ಕಾದಂಬರಿಗಳು, ಕನ್ನಡ ಕಾದಂಬರಿಗಳು ಇಷ್ಟ ಇದ್ರೆ ಅದೇ ಓದಿ. ಏನಾದ್ರೂ ಪರವಾಗಿಲ್ಲ, ನಿಮ್ಮ ಇಂಟ್ರೆಸ್ಟ್ ಇರೋದು ಓದಕ್ಕೆ ಶುರು ಮಾಡಬೇಕು. ಅದು ನಿಮ್ಮ ಮೆಂಟಲ್ ವೆಲ್ಬೀಯಿಂಗ್ ಅಷ್ಟೇ ಅಲ್ಲ, ನಿಮ್ಮ ಮೆಂಟಲ್ ಹೆಲ್ತ್ ಅಷ್ಟೇ ಅಲ್ಲ. ನೀವು ಇಷ್ಟು ಯಾವುದೇ ಒಂದು ರೂಮ್ ಎಂಟರ್ ಆದ್ರೂ ಅಷ್ಟು ಜನಕ್ಕಿಂತ ಬುದ್ಧಿವಂತರಾಗಿರ್ತೀವಿ. ಅದು ಮುಖ್ಯ ಅಲ್ವಾ? ಈ ಕಾಲದಲ್ಲಿ ಕಾಂಪಿಟೇಟಿವ್ ಸ್ಪಿರಿಟ್ ಇರೋದು. ಮುಂದೆ ಯಾವ್ಯಾವ ಫೀಲ್ಡ್ ಹೋಗ್ತಿರೋ ಏನೋ ನಂಗೆ ಗೊತ್ತಿಲ್ಲ, ನಾವೇ ಚೂಸ್ ಮಾಡ್ಕೊಂಡಿರ್ತೀವಿ. ಆದ್ರೂ ಅಷ್ಟು ಜನರಲ್ಲಿ ಒಬ್ಬರಾಗೋ ಬದಲು ಅಲ್ಲಿ ಬಹಳ ಎತ್ತರ ಯಾವುದೇ ಒಂದು ನೀವು ಫೀಲ್ಡ್ ಆಗಿದ್ದು ಆ ಫೀಲ್ಡ್ ಅಲ್ಲಿ ಎತ್ತರವಾಗಿ ಬೆಳಿಬೇಕಂದ್ರೆ ನೀವು ಓದಬೇಕು. ನಿಮ್ಮ ಲೀಡರ್ಶಿಪ್ ಸ್ಕಿಲ್ಸ್ ಕೂಡ ಬೆಳೆಯೋದು ಹಾಗೆ. ಇದು ನಿಮ್ಮ ಸೆಕೆಂಡ್ ಲೆಸನ್. ಸೆಲ್ಫ್ ಲವ್ ಅಂಡ್ ಯುವರ್ ಓನ್ ಡೆವಲಪ್ಮೆಂಟ್, ಮೆಂಟಲ್, ಫಿಸಿಕಲ್. ಇದು ನಿಮ್ಮ ಸೆಕೆಂಡ್. ಫಸ್ಟ್ ರೈಟ್ಸ್ ಗೊತ್ತಿರಬೇಕು, ಸೆಕೆಂಡ್ ವೆರಿ ಗುಡ್. ಥರ್ಡ್ ಒನ್, ಈಗ ಮೇಡಮ್ ಏನು ಆಗ್ಲೇ ಬೈತಾ ಇದ್ರು ನಿಮ್ಮನ್ನೆಲ್ಲ,
ನಾನು ನಿಜವಾಗ್ಲೂ ಅವರ ಕಾಳಜಿ ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ ಮೇಡಮ್. ನಿಮ್ ತರ ಎಲ್ಲ ಆಫೀಸರ್ಸ್ಗಳು ಇರ್ಬೇಕಂತ ನನಗೆ ತುಂಬಾ ಇಷ್ಟ ಆಯ್ತು ನೀವು ಮಾತಾಡಿದ್ದು. ಇಟ್ಸ್ ನ್ಯಾಚುರಲ್. ಈ ವಯಸ್ಸಲ್ಲೆಲ್ಲ ಹುಡುಗರು ಅಟ್ರಾಕ್ಟ್ ಆಗ್ತಾರೆ, ಹುಡುಗರು ಅಟ್ರಾಕ್ಟ್ ಆಗ್ತಾರೆ, ಹುಡುಗಿರು ಅಟ್ರಾಕ್ಟ್ ಆಗ್ತಾರೆ, ಇದೆಲ್ಲ ನ್ಯಾಚುರಲ್, ನಾನು ಇಲ್ಲ ಅಂತ ಹೇಳಲ್ಲ, ಹೌದಾ? ಆದ್ರೆ ನೋ ಬಾಯ್, ಹುಡುಗರು ಇದೆಲ್ಲ ಕೂತಿದ್ರೆ ನಾನು ನೋ ಬಾಯ್ ಆರ್ ನೋ ಗರ್ಲ್ ಅಂತ ಹೇಳ್ತೀನಿ, ಆಯ್ತಾ? ನೋ ಬಾಯ್ ನೋ ಗರ್ಲ್ ಇಸ್ ಕ್ಯೂಟರ್ ದ್ಯಾನ್ ಯೋರ್ ಡ್ರೀಮ್ಸ್. ಯಾ, ಅರ್ಥ ಆಗ್ತಿದ್ಯಾ? ನಿಮ್ಮ ಗುರಿಗಿಂತ ಮುಖ್ಯ ಅಥವಾ ನಿಮ್ಮ ಗುರಿಗಿಂತ ಸುಂದರವಾಗಿ ಯಾವ ಹುಡುಗನೂ ಇಲ್ಲ, ಯಾವ ಹುಡುಗಿನೂ ಇಲ್ಲ. ಒಪ್ಕೋತೀರಾ? ಅದು ಫಸ್ಟ್ ಇರ್ಬೇಕು. ನಿಮ್ಮ ಗುರಿ ತಲುಪಕ್ಕೆ ಆಗ್ತಿಲ್ಲ, ಯಾವುದೋ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದು ನೀವು ಅಂದ್ರೆ ಅದು ನಿಮಗೆ ಬೇಕಾಗ್ತದೆ. ಅದರ್ವೈಸ್ ಇಟ್ಸ್ ಯೋರ್ ಚಾಯ್ಸ್. ಗೊತ್ತಾಗ್ತಿದ್ಯಾ? ಟಾಕ್ಸಿಕ್ ಮಾತ್ರ ಆಗ್ಬಾರ್ದು ಯಾವುದೇ ರಿಲೇಶನ್ಶಿಪ್. ನಿಮ್ಮ ಹಕ್ಕುಗಳ ಬಗ್ಗೆ ನಾನು ಮಾತಾಡ್ಬೇಕು. ನಿಮ್ಮ ಹಕ್ಕು ಅಂದ್ರೆ ಬರೀ ನಿಮ್ಮ ಸುರಕ್ಷತೆ ಆಚೆ ರೋಡಲ್ಲ. ಡೊಮೆಸ್ಟಿಕ್ ವೈಲೆನ್ಸ್ ವಿರುದ್ಧನೂ ನಿಮ್ಮ ಹಕ್ಕಿದೆ. ಮನೆಯಲ್ಲೂ ನಿಮ್ಮ ಮೇಲೆ ಯಾರು ಅಬ್ಯೂಸ್ ಮಾಡಕ್ಕಾಗಲ್ಲ. ಗೊತ್ತಾಗ್ತಿದ್ಯಾ? ಅಷ್ಟೇ ಅಲ್ಲ, ರೋಡಲ್ಲಿ ನೀವು ಸುರಕ್ಷತೆ ಆಗ್ಬೋದು, ಬಸ್ಸಲ್ಲಿ ಸುರಕ್ಷತೆ ಆಗ್ಬೋದು. ಇಲ್ಲಿ ಹುಡುಗರು ಕೂತಿದ್ರೆ ನಾನು ಇದನ್ನ ಕೇಳ್ತಾ ಇರ್ತಿದ್ದೆ, ಎಷ್ಟು ಜನ ಬಸ್ಸಲ್ಲಿ ಬರೋವಾಗ ಅವ್ರ ಕೈಯಲ್ಲಿದೆ ಇವ್ರ ಕೈಯಲ್ಲಿದೆ ಅಂತ ನೋಡ್ತೀರಾ? ಇಲ್ಲಿ ನಾನಂತೂ ನೋಡ್ತಿದ್ದೆ, ನಾನು ಕಾಲೇಜಿಗೆ ಬಸ್ಸಲ್ಲಿ ಹೋಗ್ತಿದ್ದೆ. ಎಷ್ಟು ಜನಕ್ಕೆ ಆ ಫೀಲಿಂಗ್ ಬರುತ್ತೆ? ಕೈ ಎತ್ತಿ. ಬಸ್ಸಲ್ಲಿ ಓಡಾಡುವಾಗ ಸುರಕ್ಷಿತವಾಗಿ ಅನ್ಸುತ್ತಾ? ಅರ್ಥ ಆಯ್ತಾ ನನ್ನ ಪ್ರಶ್ನೆ? ಎಷ್ಟು ಜನ ಕೈ ಎತ್ತಿ, ಧೈರ್ಯವಾಗಿ ಕೈ ಎತ್ತಿ, ಪರವಾಗಿಲ್ಲ. ಇದು ನಿಮ್ಮ ಪ್ರೋಗ್ರಾಮ್, ಇದು ಇಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಆಚೆ ಬರಬೇಕು. ಬಸ್ಸಲ್ಲಿ ಆಗ್ಬೋದು, ಒಂದು ಆಟೋಲ್ ಹೋದ್ರಾಗ್ಬೋದು, ಅಥವಾ ಕ್ಯಾಬಲ್ಲಿ ಹೋದ್ರಾಗ್ಬೋದು, ಕರೆಕ್ಟಾಗಿ ಮನೆಗೆ ಕರ್ಕೊಂಡು ಹೋಗ್ತಿದಾರ ಇಲ್ವಾ, ಇದೆಲ್ಲ ನೋಡ್ತೀರಲ್ವಾ? ಅದೇ ನಿಮ್ಮ ಕ್ಲಾಸ್ಮೇಟ್ಸ್ ಹುಡುಗರು ನೋಡ್ತಾರ ಅದೆಲ್ಲ? ಆ ಸಮಯದಲ್ಲಿ ನಾನು ಹೀಗೆ ಹುಡುಗಿರು ಎಲ್ಲ ಇದ್ರು. ಇದೇ ಕೀರ್ತಿ ಗಣೇಶ್ ಅವರೇ ಒಂದು ಪ್ರೋಗ್ರಾಮ್ ಮಾಡಿದ್ರು. ಅವಾಗ ಹುಡುಗರು ಇದ್ರು, ಹುಡುಗಿರು ಇದ್ರು. ನಾನು ಕೈ ಎತ್ತಿ. ಎಷ್ಟು ಜನಕ್ಕೆ ಅನ್ಸುತ್ತೆ ಅಂದ್ರೆ ಹುಡುಗರು ಒಬ್ರು ಕೈ ಎತ್ತಿಲ್ಲ, ಹುಡುಗಿರು ಎಲ್ಲ ಕೈ ಎತ್ತಿದ್ರು. ನನಗೆ ಸುರಕ್ಷಿತ ಫೀಲಿಂಗ್ ಇಲ್ಲ ಅಂತ. ಆವಾಗ ಆ ಹುಡುಗರನ್ನ ಕೇಳಿದೆ, ಆ ಸಮಯದಲ್ಲಿ ನೀವೇನಪ್ಪ ಯೋಚನೆ ಮಾಡ್ತಿರ್ತೀರಾ? ಅದೇ ಇವತ್ತು ನೆಕ್ಸ್ಟ್ ಏನ್ ಮಾಡ್ಬೇಕು, ಕಾಲೇಜ್ ಹೋದ್ಮೇಲೆ ಏನ್ ಮಾಡ್ಬೇಕು, ಮನೆಗೆ ಹೋದ್ಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ. ಅಂದ್ರೆ ಆ ಸಮಯನೂ ಕಮ್ಮಿ ಸಿಗುತ್ತೆ ನೋಡಿ ನಮಗೆ. ನಾವು ನಮ್ಮ ಸುರಕ್ಷತೆ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಅವ್ರಾಗ್ಲೇ ಅವ್ರ ಕರಿಯರ್ ಬಗ್ಗೆ ಯೋಚನೆ ಮಾಡ್ಕೊಂಡು ಮುಂದೆ ಹೋಗ್ಬಿಟ್ಟಿರ್ತಾರೆ. ಗೊತ್ತಾಗ್ತಿದ್ಯಾ? ಇವೆಲ್ಲ ಸಣ್ಣ ಸಣ್ಣ ಅಡೆತಡೆಗಳು. ನಿಮ್ಗೆಲ್ಲ ತಿಳ್ಕೊಳ್ಳೇಬೇಕಿದೆಲ್ಲ. ಟಾಕ್ಸಿಸಿಟಿ ಬಗ್ಗೆ ಏನ್ ಮಾತಾಡಿದೆ ನಾನು? ಟಾಕ್ಸಿಕ್ ರಿಲೇಶನ್ಶಿಪ್ಸ್ ನೋ. ಓಕೆ, ಅದು ನಿಮ್ಮ 4ನೇದು. ಹೆಲ್ತ್ ಅಂಡ್ ಫಿಸಿಕಲ್ ಫಿಟ್ನೆಸ್ ಏನ್ ಹೇಳಿದೆ, ಸೆಲ್ಫ್ ಲವ್ ಅಲ್ಲಿ ದ ಸೇಮ್ ಥಿಂಗ್. ಇವಾಗ 5ನೇದು ನಾನು ಪ್ರಶ್ನೆ ಕೇಳ್ತೀನಿ. ನಿಮ್ಗೆಲ್ಲ ಫೇವರೆಟ್ ಕ್ರಿಕೆಟರ್ ಯಾರು? ಧೋನಿ. ಆಮೇಲೆ ಕೊಹ್ಲಿ. ಓಕೆ, ಆಮೇಲೆ ಸೈಂಟಿಸ್ಟ್, ಫೇವರೆಟ್ ಸೈಂಟಿಸ್ಟ್ ಅಬ್ದುಲ್ ಕಲಾಂ. ಇನ್ಯಾರಾದ್ರು? ಓಕೆ. ಡೈರೆಕ್ಟ್ರು, ಫಿಲ್ಮ್ ಡೈರೆಕ್ಟ್ರು? ಫಿಲ್ಮ್ ಡೈರೆಕ್ಟರ್ ಗೊತ್ತಿಲ್ಲ, ಬರೀ ಆಕ್ಟರ್ಗಳನ್ನೇ ನೋಡ್ತಿರ್ತೀರಾ ಮತ್ತೆ. ಸರಿ, ಆಕ್ಟ್ರೇ ಹೇಳಿ, ಯಾರು ಫೇವರೇಟ್? ಯಶ, ಸುದೀಪ. ಓಕೆ, ಸುದೀಪ್ ಅವರು, ಯಶ್ ಅವರು. ಆಮೇಲೆ ಆದ್ರೆ ಸರಿ, ಬಿಸ್ನೆಸ್ ಪರ್ಸನ್? ಸೊ ನಿಮ್ಗೆ ಗೊತ್ತಿರೋ ವಿಷಯ ಹೇಳ್ತಿದ್ರ ಅಥವಾ ಫೇವರೇಟ್ ಅಂಬಾನಿನ? ಸರಿ, ಅಂಬಾನಿ. ನೀವೆಲ್ಲ ಹೆಣ್ಮಕ್ಳು, ಆದ್ರೂ ಒಂದು ಹೆಣ್ಮಕ್ಳ ಹೆಸರು ಬರೆಯೋದು ನಿಮ್ ತಪ್ಪಲ್ಲ. ಅದು ಸುಧಾಮೂರ್ತಿ ಬಿಸ್ನೆಸ್ ಪರ್ಸನ್, ಅದನ್ನ ನಡೆಸ್ತಾ ಇರೋದು ನಾರಾಯಣ ಮೂರ್ತಿ ಅವರು. ಆಲ್ಮೋಸ್ಟ್ ಸುಧಾಮೂರ್ತಿ ಅವರೇ ಅಲ್ಲಿ ಇನ್ವೆಸ್ಟ್ ಮಾಡಿದ್ದು ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಕಂಪನಿ. ಆಯ್ತಾ? ಅವರು ಕೂಡ ಪಾರ್ಟ್ನರ್ ಇದ್ದಾರೆ. ಸುಧಾಮೂರ್ತಿ ಅವರು ನಿಮ್ಗೆ ಯಾಕೆ ಗೊತ್ತು ಅಂದ್ರೆ ಅವ್ರು ಬರೀತಿರುವಂತಹ ಕಾದಂಬರಿಗಳಿಂದ ಮತ್ತೆ ಅವರ ಒಂದು ಸಿಂಪ್ಲಿಸಿಟಿಯಿಂದ ನಿಮ್ಗೆಲ್ಲ ಅವರು ಗೊತ್ತಿರ್ತಾರೆ. ಹೌದಾ? ನಾಟ್ ಆಸ್ ಅ ಬಿಸ್ನೆಸ್ ವುಮನ್. ಯಾ, ಕರೆಕ್ಟ್. ಇನ್ನೊಂದು ಅಬ್ಸರ್ವ್ ಮಾಡಿದ್ರ,
ನಾನು ಪದಗಳು ಉಪಯೋಗಿಸೋವಾಗೂ ಬಿಸ್ನೆಸ್ ಪರ್ಸನ್ ಅಂದ್ರೆ ಯಾರು ಬಿಸ್ನೆಸ್ ಪರ್ಸನ್ ಇಷ್ಟ ಅಂದ್ರೆ ಬಿಸ್ನೆಸ್ ಮ್ಯಾನ್ ಅಂದ್ರೆ ಇದು ಕೂಡ ನಿಮ್ ರೈಟ್. ಯಾರಾದ್ರೂ ಚೇರ್ಮನ್ನು, ಬಿಸ್ನೆಸ್ ಮ್ಯಾನು, ಸ್ಪೋರ್ಟ್ಸ್ ಮ್ಯಾನು ಅಂದ್ರೆ ನೋ ಚೇರ್ ಪರ್ಸನ್, ಬಿಸ್ನೆಸ್ ಪರ್ಸನ್, ಸ್ಪೋರ್ಟ್ಸ್ ಪರ್ಸನ್ ಅಂತ ಅನ್ನಿ. ಅಲ್ಲಿ ಹುಡುಗ ಆದ್ರೂ ಇರ್ಬೋದು, ಹುಡುಗಿ ಆದ್ರೂ ಇರ್ಬೋದು. ಗೊತ್ತಾಗ್ತಿದ್ಯಾ? ನಾನು ಯಾವ ಎಕ್ಸಾಂಪಲ್ ಕೊಟ್ಟೆ ನಿಮ್ಗೆ? ಆಕ್ಟರ್ ಅಂದಾಗ ನೀವು ಎಷ್ಟು ಸುದೀಪ್ ಅಂದ್ರೆ ಯಾಕೆ ಗೊತ್ತಾ? ನಮ್ಮ ಕನ್ನಡ ಫಿಲಂಗಳಾಗಲಿ, ಹಿಂದಿ ಫಿಲಂಗಳಾಗಲಿ, ಯಾವುದೇ ಫಿಲಂಗಳಾಗಲಿ ಹೆಂಗಿರುತ್ತೆ ಅಂದ್ರೆ ಒಬ್ರು ಹೀರೋ ಇರ್ತಾರೆ, ಅವ್ರ ಸುತ್ತ ಸ್ಟೋರಿ ಇರುತ್ತೆ, ಅವರೇ ಮೇನ್. ಹೌದಾ? ಸ್ಟಾರ್ಟಿಂಗ್ ಇಂದ ಎಂಡ್ ಆಗೋಷ್ಟೊತ್ತಿಗೆ ದೊಡ್ಡ ಬಿಸ್ನೆಸ್ ಪರ್ಸನ್ ಆಗಿರ್ತಾರೆ, ಇಲ್ಲ ದೊಡ್ಡ ರಾಜಕಾರಣಿ ಆಗಿರ್ತಾರೆ, ಇಲ್ಲ ದೊಡ್ಡ ಏನೋ ಹೀರೋ ಯಾವ ಒಂದು ಲೆವೆಲ್ ಅಲ್ಲಿ. ಹೌದಾ? ಅಲ್ಲಿ ಹೀರೋಯಿನ್ಗಳನ್ನ ಹೇಗೆ ಪೋರ್ಟ್ರೇ ಮಾಡ್ತಾರೆ. ವಿಮೆನ್ ಸೆಂಟ್ರಿಕ್ ಮೂವೀಸ್ ಎಷ್ಟಿವೆ. ಹೀರೋಯಿನ್ಗಳು ಹೇಳಿದ್ರಪ್ಪ, ಸುದೀಪ್ ಸರ್ ಆಗ್ಬೋದು, ಯಶ್ ಅವ್ರ ಆಗ್ಬೋದು, ಇವ್ರ ಮೂವಿಗಳಲ್ಲಿ ಹೀರೋಯಿನ್ ಪಾತ್ರ ಎಷ್ಟಿರುತ್ತೆ ಅಂದ್ರೆ ನಮಗೆ ನೋಡಿ ಕಲಿಯೋದಕ್ಕೂ ರೋಲ್ ಮಾಡೆಲ್ಸ್ ಕಮ್ಮಿ. ಹೌದಾ? ಒಪ್ಕೋತೀರಾ? ಈ ರೀತಿ ಇದನ್ನೆಲ್ಲ ನೋಡುವಾಗ ಕ್ರಿಕೆಟರ್ಸ್ ಆಗ್ಬೋದು, ಇವ್ರಿಗಾಗ್ಬೋದು, ಗಂಡು ಮಕ್ಕಳು ನೋಡುವಾಗ ಅವ್ರಿಗೆ ಅನ್ಸುತ್ತೆ ಸ್ವಲ್ಪ ನಾವಲ್ಲಿ ಇರ್ಬೋದು, ಅವ್ರಿಗರಿಂದ ನಾವು ಇರ್ಬೋದು ಅಂತ. ಬಟ್ ಹೆಣ್ಮಕ್ಳಲ್ಲಿ ಎಲ್ಲೋ ಒಂದ್ ಕಡೆ ಐ ಆಮ್ ಅ ವುಮನ್ ಆಗುತ್ತೋ ಇರ್ಬೋದು ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಹೌದಾ? ಆ ರೋಲ್ ಮಾಡೆಲ್ಸು ನಮ್ಮ ಹಿಂದಿನ ಜನರೇಷನ್ ಅಲ್ಲಿ ತುಂಬಾ ಕಷ್ಟ ಇತ್ತು ಹೆಣ್ಮಕ್ಳಿಗೆ. ನಮ್ಮ ತಾಯಿ ಆಗ್ಬೋದು, ನಿಮ್ಮ ತಾಯಿ ಆಗ್ಬೋದು, ಅವ್ರ ತಾಯಿ ಆಗ್ಬೋದು, ಅವರೆಲ್ಲ ಕಷ್ಟಪಟ್ಟು ಅವರಲ್ಲಿ ಹಲವಾರು ಜನ ಹೋರಾಟ ಮಾಡಿ ನಾನು ಇಲ್ಲಿ ನಿಂತಿದ್ದೀನಿ ಅವರಿಂದ. ಹೌದಾ? ನನ್ನ ಜನರೇಷನ್ ಅವರು ಈಗ ನಮ್ಮ ಒಂದು ಕೆಲಸ ಏನು ಅಂದ್ರೆ ಇನ್ನೂ ಒಂಚೂರು ಸುಲಭ ಮಾಡಿ ನಿಮಗೆ ಕೊಡೋದು. ನಿಮ್ ಕೆಲಸ ಏನು? ರೋಲ್ ಮಾಡೆಲ್ಸ್ ಆಗೋದು. ಗೊತ್ತಾಗ್ತಿದ್ಯಾ? ನಿಮ್ ಕೆಲಸ ಬರೀ ಆಸ್ ಎ ವುಮನ್ ಒಂದ್ ಹೇಳ್ತೀನಿ ಕೇಳಿ, ಒಂದ್ ಪೊಲಿಟಿಷಿಯನ್ ಆದ್ರೂ ಫೀಮೇಲ್ ಪೊಲಿಟಿಷಿಯನ್ ಅಂತಾರೆ, ಫೀಮೇಲ್ ಕ್ಯಾಂಡಿಡೇಟ್ ಅಂತಾರೆ. ಒಂದ್ ಸೈಂಟಿಸ್ಟ್ ಆದ್ರೂ ಫೀಮೇಲ್ ಸೈಂಟಿಸ್ಟ್ ಅಂತಾರೆ. ಹೌದಾ? ಯಾಕೆ ಹೇಳಿ? ಯಾಕೆಂದ್ರೆ ಒಂದು ಎಲೆಕ್ಷನ್ ಆಗ್ಬೋದು, ಅಥವಾ ಒಂದು ಸೈಂಟಿಸ್ಟ್ ಆಗಿರ್ಬೋದು, ಒಂದು ಬಿಸ್ನೆಸ್ ಪರ್ಸನ್ ಆಗಿರ್ಬೋದು, ಅವ್ರೇನಾದ್ರೂ ಫೇಲ್ ಆದ್ರೆ, ಅವ್ರೇನಾದ್ರೂ ಸೋದ್ರೆ ಕ್ಯಾಂಡಿಡೇಟ್ ಸೋದ್ರು ಅಂತ ಬರುತ್ತೆ. ಅರ್ಥ ಆಗ್ತಿದ್ಯಾ? ನಾವು ಸೋತ್ರೆ ಫೀಮೇಲ್ ಕ್ಯಾಂಡಿಡೇಟ್ ಸೋತ್ರು ಅಂತ. ಎಲೆಕ್ಷನ್ ನಿಂತ್ಕೊಳ್ಳೋದೇ ಕಮ್ಮಿ ಹೆಣ್ಮಕ್ಳು, ಬಿಸ್ನೆಸ್ ದೊಡ್ಡ ಬಿಸ್ನೆಸ್ ಮಾಡೋದೇ ಕಮ್ಮಿ. ಯಾಕೆ? ನಮ್ಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರಲ್ಲ ಅಲ್ವಾ, ನಮ್ಗಿರೋ ಅಡೆತಡೆಗಳಿಂದ. ಆದ್ರೂ ಕೆಲವರು ನಿಂತ್ರು ಅವ್ರು ಒಬ್ಬರು ಸೋತ್ರೆ ಇಡೀ ಮಹಿಳಾ ಜನಾಂಗನೇ ಸೋತಂಗ ಅನ್ಸುತ್ತೆ. ಹೌದಾ? ಆ ಪ್ಲೇನ್ ಬರುತ್ತಾ? ಸೊ ನಮ್ಗೆ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ಇದೆ. ನಾವು ಮಾತ್ರ ಮುಂದೆ ಬರೋದಲ್ಲ, ನಮ್ಮ ಜೊತೆ ನಮ್ಮ ಮೇಲೆ ಹೆಣ್ಣು ಮಕ್ಕಳ ಒಂದು ಭಾರ ಇದೆ. ನಾವು ಹೇಗೆ ನಡ್ಕೋತೀವಿ, ನಾವು ಹೇಗೆ ಮುಂದುವರಿತೀವಿ, ಯಾವ ದಾರಿ ತಗೋತೀವಿ, ಅದು ಒಂದು ಸ್ಫೂರ್ತಿ ಆಗುತ್ತೆ. ಕರೆಕ್ಟ್? ಸೊ ಈಗ 5 ವಿಷಯ ಹೇಳಿದ್ರೆ ಯಾವ್ಯಾವ್ದು ಹೇಳ್ತೀರಾ? ಯಾರು ಹೇಳ್ತೀರಾ? ಮೊದಲನೇದು ರೈಟ್, ಸೆಕೆಂಡ್, ಥರ್ಡ್ no toxic relationships, 4 ಏನಪ್ಪಾ? ಫಿಟ್ನೆಸ್, ಹೆಲ್ತ್, ರೈಟ್? ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್. 5th become role models. ಯಾರೇ ನಿಮಗೆ ಬಂದ್ರು, ಯಾರೇ ಬಂದು ನಾನಲ್ಲ, ಇಲ್ಲಿ ನಾವ್ ಯಾರಿದ್ದೀವಿ ಯಾರು ಅಲ್ಲ, ವೇದಿಕೆ ಮೇಲೆ ಯಾರು ಅಲ್ಲ, ನಿಮ್ ತಂದೆ ತಾಯಿನೇ ನಿಮ್ ಕೈಲಿ ಆಗಲ್ಲ ಅಂದ್ರೂ ನಿಮ್ಮ ಡ್ರೀಮ್ಸ್ ನಿಮ್ ಕೈಲಿದೆ, ನಿಮ್ ಕೈಲಿ ಆಗುತ್ತೆ. ಯಾರೇ ಹೇಳಿದ್ರು ನಂಬಾರ್ದು. ಗೊತ್ತಾಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ನಿಮ್ಮೆಲ್ಲಿಂದ ನಂಬಿಕೆ ಇದ್ರೆ ನೀವ್ ಏನೇ ಅನ್ಕೊಂಡ್ರು ಅದನ್ನ ಸಾಧಿಸ್ತೀವಿ. ನಿಮ್ ತಂದೆ ತಾಯಿ ನಿಮ್ ಕೈಲಿ ಆಗಲ್ಲ ಬಿಡು ಒಂದು ನೋ. ನಾನ್ ಸ್ವಲ್ಪ ರೆಬೆಲ್, ಸಲು ಹೇಳ್ತಾ ಇರ್ತಾರೆ, ನಾನು ಅಷ್ಟೇ ಸ್ವಲ್ಪ ಹಠ ಮಾಡ್ತೀನಿ, ನನಗೆ ಇದು ಬಟ್ ಇನ್ ಅ ಗುಡ್ ವೇ. ನನ್ನ ಡೆವಲಪ್ಮೆಂಟ್ಗೆ, ನನ್ನ ಕರಿಯರ್ಗೆ ಬೇಕಂದ್ರೆ ಅಪ್ಪ ಅಮ್ಮ ಜೊತೆ ಜಗಳ ಆಡ್ಬೇಕು, ಇಲ್ಲ ಸ್ವಲ್ಪ ಒಂದು ಚಾನ್ಸ್ ಕೊಟ್ಟು ನೋಡಿ, ನಾನು ಸಾಧಿಸ್ತೀನಿ, ಅದ್ರಲ್ಲಿ ತಪ್ಪಿಲ್ಲ. ಗೊತ್ತಾಗ್ತಿದ್ಯಾ? ಬಿ ಅ ಲಿಟಲ್ ಸ್ಟಬರ್ನ್.
ಮಾತ್ರ ಬಿಟ್ಕೊಡ್ಬೇಡಿ. ಓಕೆ, ಯಾಕೆಂದ್ರೆ ನಿಮ್ಮ ಮೇಲೆ ಬರೀ ನಿಮ್ಮ ಭವಿಷ್ಯ ಮಾತ್ರ ಇಲ್ಲ, ಬೇರೆ ಮಹಿಳೆಯರ ಭವಿಷ್ಯನೂ ಇರುತ್ತೆ. ಮುಂದಿನ ಪೀಳಿಗೆ, ಮಹಿಳೆಯರ ಮುಂದಿನ ಪೀಳಿಗೆ ನಿಮ್ಮನ್ನ ನೋಡ್ಕೊಂಡು ಬೆಳಿಬೇಕು. ಅರ್ಥ ಆಗ್ತಿದ್ಯಾ? ಏನಾದ್ರೂ ಯಾರಾದ್ರೂ ಕೇಳಬೇಕಿತ್ತ? ನಾನು ಹೇಳಿದ್ರಲ್ಲಿ ನಿಮ್ಗೆ ಏನಾದ್ರೂ ಒಪ್ಪಿಗೆ ಇಲ್ಲ ಅಂದ್ರೆ ಅದನ್ನು ಓಕೆ, ಯು ಕ್ಯಾನ್ ಆರ್ಗ್ಯೂ ವಿತ್ ಮೀ. ಒಂದೇ ನೋಡ್ದೆ ಗೊತ್ತಾ, ನಿಮ್ಮಲ್ಲಿ ಸ್ವಲ್ಪ ಹಿಂಜರಿತೀರಿ, ಹೆದರ್ಕೋತೀರಿ, ಕೈ ಎತ್ತಕ್ಕೂ ಹೆದರಿದ್ರಿ. ಇಲ್ಲಿ ಹುಡುಗರು ಕೂತಿದ್ರೆ ಮುಕ್ಕಾಲ್ ಭಾಗ ಹಾಲ್ ಕೈ ಎತ್ತಿತ್ತು. ನನ್ನ ಮಗ ಯಾರಾದ್ರೂ ಮಾತಾಡ್ತೀರಾ ಅಂದಾಗ ಒಬ್ಬರು ಕೈ ಎತ್ತಿಲ್ಲ. ಇದೆ ಒಂದು ಚಾನ್ಸ್ ಸಿಕ್ಕಿದ್ರೆ ಅದನ್ನ ತಗೋಬೇಕು, ನೋ ಮ್ಯಾಟರ್ ವಾಟ್. ಯಾಕೆ ಗೊತ್ತಾ, ಆಪರ್ಚುನಿಟೀಸ್ ಯಾವಾಗಲೂ ಬರೋದಿಲ್ಲ. ನಿಮ್ಗೆ ಅನ್ಕೋಬಹುದು, ನಾನೇನಾದ್ರೂ ನಿಂತ್ಕೊಂಡು ಕೇಳಿದ್ರೆ ನನ್ನ ಫ್ರೆಂಡ್ಸ್ ಆಡ್ಕೋಬಹುದು, ನಕ್ಕು ಬಿಡ್ಬೋದು. ಹೌದಾ? ನನಗೂ ಅದೇ ಅನಿಸ್ತಿತ್ತು. ಬಟ್ ಟ್ರಸ್ಟ್ ಮೀ, ನಿಮ್ಗೆ ಏನ್ ಆಗ್ತಿದೆಯೋ ಅವ್ರಿಗೂ ಅದೇ ಆಗ್ತಿರುತ್ತೆ. ನೀವು ನಿಂತ್ಕೊಂಡ ತಕ್ಷಣ ಶೀ ಸೋ ಸ್ಮಾರ್ಟ್ ಅನ್ಸುತ್ತೆ, ಧೈರ್ಯ ನೋಡೋರಿಗೆ ಅನ್ಸುತ್ತೆ. ಗೊತ್ತಾಗ್ತಿದ್ಯಾ? ಯಾವತ್ತೂ ಹೆದರ್ಕೋಬೇಡಿ. ಯಾರೇ ಕೇಳಿದ್ರು ನಿಂತ್ಕೊಂಡು ಮಾತಾಡೋ ಧೈರ್ಯ ಇದೆ. ಇದೆಲ್ಲ ಸ್ವಲ್ಪ ಕಲ್ತಿಲ್ಲ ಅಂದ್ರೆ ನಮ್ಮ ಒಂದು ಜನರೇಷನ್ ಅಲ್ಲೇ ಇಷ್ಟು ಕಾಂಪಿಟೇಷನ್ ಇದೆ. ಇನ್ನು ನಿಮ್ ಜನರೇಷನ್ ಅಲ್ಲಿ ಕಾಂಪಿಟೇಷನ್ ಯೋಚನೆ ಮಾಡಿ. ಗೊತ್ತಾಗ್ತಿದ್ಯಾ? ಸ್ವಲ್ಪ ಧೈರ್ಯವಾಗಿರ್ತೀರಾ? ಯಾರಾದ್ರೂ ಒಬ್ಬರು ನಿಂತ್ಕೊಂಡು ಹೇಳ್ತೀರಾ, ಇದು ನಾನು ಹೇಳಿದ್ದು 5 ವಿಷಯಗಳನ್ನ? ಎನಿವನ್? ನೋಡ್ತೀನಿ ಯಾರು ಜಾಸ್ತಿ ಧೈರ್ಯ ಅಂತ. ಬೇಗ ನೀವು ಹೇಳಿ. ನೀವ ಜೀನ್ಸ್ ಜಾಕೆಟ್, ನೀವ ಇಸ್ಲಾಂ. ಓ, ನೀವೆಲ್ಲ ಹಾಗಾಗಿದ್ದು ಕಣ್ಣಿನಲ್ಲಿ ನೀವು ಹೆಸರು ಹೇಳ್ಬಿಟ್ಟ. ಹಾ, ನೀನು ಕಮ್. ಅವ್ರು ನಿಂತ್ಕೊಂಡಿದ್ದೆ, ಅವ್ರಿಗೆ ಸ್ಟೇಜ್ ಮೇಲೆ ಬಂದು ಅವಾಗೇನೋ ಧೈರ್ಯವಾಗಿ ಹಾಡಾಡಿದ್ರು, ಎಲ್ಲರೂ ಎಂಟರ್ಟೈನ್ ಮಾಡಿದ್ರು. ಈಗ ನೋಡಿ, ಕಮ್. ಫಸ್ಟ್ ಥಿಂಗ್ ರೈಟ್ಸ್ ಬಗ್ಗೆ, ನೆಕ್ಸ್ಟ್ ಥಿಂಗು ಸೆಲ್ಫ್ ರೈಟ್ಸ್. ನಮಗೆ ಎಲ್ಲದರಲ್ಲೂ ರೈಟ್ಸ್ ಇದೆ ಅಂದರೆ ಎಲ್ಲ ಥರದ್ರಲ್ಲೂ, ಯಾವ ಕ್ಷೇತ್ರದಲ್ಲೇ ಆಗಲಿ ಎಲ್ಲ ಥರದ್ರಲ್ಲೂ ರೈಟ್ಸ್ ಇದೆ, ಈಕ್ವಲ್ ರೈಟ್ಸ್ ಇದೆ. ಯಾವುದೇ ಥರ ಜೆಂಡರ್ ಇನ್ಇಕ್ವಾಲಿಟೀಸ್ ಇಲ್ಲ. ಹಂಗಾಗಿ ನಮ್ಮ ರೈಟ್ಸ್ನ ನಾವು ಯೂಸ್ ಮಾಡ್ಕೋಬೇಕು ಅಂತ. ನೆಕ್ಸ್ಟ್ ಥಿಂಗು ಸೆಲ್ಫ್ ಲವ್ ಬಗ್ಗೆ ಹೇಳಿದ್ರು. ಥರ್ಡ್ ಥಿಂಗು ನೋ ಟಾಕ್ಸಿಕ್ ರಿಲೇಷನ್ಶಿಪ್, ಅಂದರೆ ನಮ್ಮ ಅಚೀವ್ಮೆಂಟ್ಸಲ್ಲಿ ಏನಾದ್ರೂ ಯಾವುದೇ ಥರ ರಿಲೇಷನ್ಶಿಪ್ ಅಡ್ಡ ಬರ್ತಿದೆ ಅಂದರೆ ಅದನ್ನು ನಾವು ಅಲ್ಲಿಗೆ ಸ್ಟಾಪ್ ಮಾಡಬೇಕಂತ. ನೆಕ್ಸ್ಟ್ ಥಿಂಗ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಬಗ್ಗೆ ಹೇಳಿದ್ರು. ಲಾಸ್ಟ್ ಥಿಂಗ್ ಏನಂದರೆ ರೋಲ್ ಮಾಡೆಲ್ ಆಗಿ ಇರಬೇಕು ಅಂತ ಹೇಳಿದ್ರು. ಬಿಂದು ತುಂಬಾ ಚೆನ್ನಾಗಿ ಮಾತಾಡಿದ್ರು, ತುಂಬಾ ಧೈರ್ಯವಾಗಿ ಮಾತಾಡಿದ್ರು. ಅವ್ರಿಗೊಂದು ದೊಡ್ಡ ಚಪ್ಪಾಳೆ. ಖುಷಿ ಆಯ್ತು ನಿಮ್ ಜೊತೆ ಎಲ್ಲ ಮಾತಾಡಿ. ನಿಮ್ಮನ್ನು ಮುಂದೆ ನಾನು ಒಂದು ಟೈಮಲ್ಲಿ ಅದೇ ಸಿಕ್ಕಿದ್ದೆ. ನೆಕ್ಸ್ಟ್ ಟೈಮ್ ಸರ್ ನಿಮ್ಮಲ್ಲಿ ಒಬ್ಬರನ್ನ, ಇಬ್ಬರನ್ನ, 10 ಜನನ್ನ, ಇರೋ ಅಷ್ಟು ಜನನ್ನ ಕರೆದು ಇಲ್ಲಿ ಸನ್ಮಾನ ಮಾಡಬೇಕು. ಆ ರೀತಿ ಬೆಳಿಬೇಕು ನೀವೆಲ್ಲ, ಸರಿನಾ? ನಿಮ್ಮ ಒಂದು ಸಮುದಾಯ, ಆ ಸಮುದಾಯ ಯಾವುದೇ ಆಗ್ಬೋದು, ಕನ್ನಡಿಗರ ಸಮುದಾಯ ಆಗ್ಬೋದು, ಕರ್ನಾಟಕದವ್ರು ನೀವು, ಭಾರತೀಯರು ನೀವು, ಸಿರಾ ತಾಲೂಕವ್ರು ನೀವು, ತುಮಕೂರು ಜಿಲ್ಲೆಯವ್ರು ನೀವು, ಹೌದಾ? ಪ್ರತಿಯೊಬ್ರು ಹೆಮ್ಮೆ ಪಡಬೇಕು. ನಿಮ್ಮ ಜಾತಿಯವರು, ನಿಮ್ಮ ಕಮ್ಯುನಿಟಿಯವರು, ನಿಮ್ಮ ಧರ್ಮದವರು, ಪ್ರತಿಯೊಬ್ರು. ಗೊತ್ತಾಗ್ತಿದ್ಯಾ? ಆ ಮಟ್ಟಕ್ಕೆ ಬೆಳಿಬೇಕು, ಅದು ನಿಮ್ಮ ಗುರಿಯಾಗಿರ್ಬೇಕು. ಓಕೆ, ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಂತಹ NSUIಗೆ ಸಂಘಟನೆಗೆ ಮತ್ತು ಜಯಚಂದ್ರ ಸರ್ ಅವರಿಗೆ ನನ್ನ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.